ಮತ್ತು ಈಗಿನ ಮುಖ್ಯಮಂತ್ರಿ ಇಬ್ಬರು ಮಾತು ಕೊಟ್ಟರು. ನಾನು ಡೆಪ್ಟಿ ಸ್ಪೀಕರ್ ಆಗ್ಬೇಕು ಅಂತ ಹೇಳಿದಾಗ ನಾವು ಅಲ್ಲಿ ಆಗ್ತಾ ಇದ್ದೀವಿ. ಇಲ್ಲ ಮುಂದಿನ ದಿನಗಳಲ್ಲಿ ಮಂತ್ರಿ ಸ್ಥಾನ ಕೊಡ್ತೀವಿ, ಈಗ ಸದ್ಯಕ್ಕೆ ಆಗು ಅಂತ ಹೇಳಿದ್ರು. ಆ ಪ್ರಕಾರ ಖರ್ಗೆ ಅವರು ಜೊತೆಗೂ ಮಾತಾಡ್ತಾರೆ. ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಟೋಟಲಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ನಾನು ನಮ್ಮ ಸಮಾಜದಿಂದ ಒಬ್ಬರೇ ಎಮ್ಮೆಲ್ಯೆ. ಹಾಗಾಗಿ ಎಲ್ಲಿವರೆಗೆ ಕ್ಯಾಬಿನೆಟ್ ರಚನೆ ಆಗುತ್ತೆ ಅಲ್ಲಿವರೆಗೂ ನಮ್ಮ ಪ್ರತಿನಿಧಿ ಇರ್ತಿತ್ತು. ಈ ಸಲ ಮಾತ್ರ ನಮ್ಮನ್ನ ಕ್ಯಾಬಿನೆಟ್ ಬಿಟ್ಟು ಡೆಪ್ಟಿ ಸ್ಪೀಕರ್ ಕ್ಯಾಬಿನೆಟ್ ಜೊತೆ ಸ್ಥಾನಮಾನಗಳನ್ನ ಕೊಟ್ಟಿದ್ದಾರೆ. ಆದರೆ ಮಂತ್ರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಹೋಗಿ ಕೇಳೋಂಥ ಅವಶ್ಯಕತೆ ಇಲ್ಲ. ಜೊತೆಗೆ ನಾನು ಈಗ ಸ್ಪೀಕರ್ ಹುದ್ದೆಯಲ್ಲಿದ್ದೀನಿ. ಆ ಸ್ಪೀಕರ್ ಹುದ್ದೆಯಲ್ಲಿದ್ದಾಗ ಪಾರ್ಟಿ ಲಾಬಿ ಮಾಡೋದು ಸರಿ ಕಾಣೋದಿಲ್ಲ. ಆ ಸ್ಥಾನದ ಜನತೆ ಗೌರವವನ್ನು ಹೆಚ್ಚಿಸ್ಬೇಕು. ಅದರಿಂದ ನಾನು ಮಂತ್ರಿ ಕೇಳಕ್ಕೆ ಹೋಗಿಲ್ಲ. ಆತ್ಮವಿಶ್ವಾಸ ಗೆಲ್ಲಬೇಕು. ಆತ್ಮವಿಶ್ವಾಸ ಯಾರ ಮೇಲೆ ಹೈಕಮಾಂಡ್ ತೀರ್ಮಾನ ಅಂತಿಮ. ಎಲ್ಲ ಕಡೆಗೂ ನಮ್ಮವರೆಲ್ಲ ಕೇಳಿದಾರ. ನಮ್ಮ ಸಮಾಜದಲ್ಲಿ ಯಾರಿಲ್ಲ, ಜನಕ್ಕೆ ಹೋಗಿ ಎಮ್ಮೆಲ್ಯೆ ಆಗಿರ್ತಾರೆ. ಆದ್ದರಿಂದ ಅವರಿಗೆ ಬರಬೇಕು ಅನ್ನೋ ಕೂಗು ಎಲ್ಲ ಕಡೆಯಿಂದ ಕೇಳಿ ಬಂದಿದೆ ಮತ್ತು ಎಲ್ಲರಿಗೂ ಕೂಡ ನಮ್ಮ ಹೈಕಮಾಂಡ್ ಅವರಿಗೆ ಗೊತ್ತಿದೆ. ಹಾಗಾಗಿ ಆತ್ಮವಿಶ್ವಾಸ ಇದೆ. ಮನುಷ್ಯನಿಗೆ ನಂಬಿಕೆ ಮುಖ್ಯ. ನಂಬಿಕೆಯನ್ನ ಇಟ್ಟುಕೊಂಡಿದೆ. ಆಗ್ತಕ್ಕಂಥ ಭರವಸೆ ಕೂಡ ಜಿಲ್ಲಾವಾರು, ಭಾಷಾವಾರು, ಪ್ರಾಂತವಾರು ನಮ್ಮಲ್ಲಿ ಗೈಡ್ಲೈನ್ಸ್ ಕಾಂಗ್ರೆಸ್. ಆ ರೀತಿಯಾಗಿ ನಾನು ಹಾವೇರಿ ಜಿಲ್ಲೆಯ ಪರವಾಗಿ ನಾನು ಮಾತನಾಡ್ತೇನೆ. ಹಾವೇರಿ ಜಿಲ್ಲೆ ಎಷ್ಟು ಮಂದಿ ಬೇಕಾದ್ರೆ ಕೊಡಬಹುದು. ಎಲ್ಲರೂ ಆಕಾಂಕ್ಷೆ ಸೀನಿಯರ್ಸ್ ಆಗ್ಬೇಕು ಅನ್ನೋ ಕೆಪಾಸಿಟಿ ಒಳ್ಳೆಯದು ಎಲ್ಲರಿಗೂ ಇದೆ. ಅದರಿಂದ ನಾನು ನನ್ನ ಸಮುದಾಯದ ಪರವಾಗಿ ಕೊಡ್ರಿ ಅಂತ ಕೇಳ್ತಾನೆ. ಹಾವೇರಿ ಜಿಲ್ಲೆ ಕೊಡ್ರಿ ಅಂತ ಕೇಳ್ತೇನೆ. ಎಲ್ಲರ ಪರವಾಗಿ ಎಲ್ಲರೂ ಕೇಳ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.